ಇದೇನಿದು ಇದ್ದಕ್ಕಿದ್ದಾಗೆ ಮನೆಯಲ್ಲೆಲ್ಲ ಕತ್ಲಾವಣಿಸ್ತಾ ಇದೆಯಲ್ಲ? ಸೂರ್ಯಗ್ರಹಣವೇ? ಬಾಳೋ ಸರ್, ಬಾಳೋ, ಈ ಹೊತ್ತು ಎಕ್ಲಿಪ್ಸೆ ಎಲ್ಲಾದ್ರೂ ಉಂಟೆ ಸರ್? ಬಾಳೋ, ನಿನಗೆ ಎಕ್ಲಿಪ್ಸ್ ಅಂದ್ರೆ ಏನು ಅಂತ ಗೊತ್ತೇ? ಗೊತ್ತು ಗೊತ್ತು ಅಂದ್ರೆ ಜಿಯೋಗ್ರಫಿಲಿ ಮೇಸ್ಟ್ರು. ಇರ್ಲಿ, ಲೆಟ್ ಮಿ ಸಿ. ಎಕ್ಲಿಪ್ಸ್ ಆಫ್ ದಿ ಮೂನ್ ಎಂದರೇನು? ಶಾಡೋ ಆಫ್ ದಿ ಅರ್ತ್ ಆನ್ ದ ವಾಟರ್ ಆನ್ ದ ಮೂನ್. ಗುಡ್ ಗುಡ್. ಎಕ್ಲಿಪ್ಸ್ ಆಫ್ ದಿ ಸನ್ ಎಂದರೇನು? ಶಾಡೋ ಆಫ್ ದಿ ಅರ್ತ್ ಆನ್ ದ ವಾಟರ್ ಆನ್ ದ ಸನ್. ಗುಡ್, ವೆರಿ ಗುಡ್. ಇದನ್ನ ಹೇಳಿ ನೋಡೋಣ. ಎಕ್ಲಿಪ್ಸ್ ಆಫ್ ದಿ ಅರ್ತ್ ಎಂದರೇನು? ಅರ್ತ್ಗೆ ಶಾಡೋನೆ ಎಲ್ಲಾದ್ರೂ ಉಂಟೆ ಸರ್? ಉಂಟು ಬಾಳು, ಉಂಟು. ಶಾಡೋ ಆಫ್ ಮೈ ಸನ್ನು ಆನ್ ದಿಸ್ ಅರ್ತ್. ಇಲ್ಬಾರೋ ದಿನಮಣಿ, ಅದ್ಯಾಕೋ ಇಷ್ಟು ಲೇಟ್ ಸ್ಕೂಲಿಗೆ? ನೀನು ನಿನ್ನ ಮಸಿ ಮೂತಿನು. ಹೌದು, ಜೀವು ಕೆಂಪು, ನಾನು ತಕ್ಮಟ್ಟಿ. ಜನಕ ಏನೋ ಆಮ್ಲಜನಕ. ನಮ್ಮಿಬ್ರ ಮಧ್ಯೆ ಎಂಗಾಲ ಎಲ್ಬಂದು ಬಕ್ಕಳಿಸ್ಕೊಳ್ತು. ಮುದ್ಮಣಿ ವರ್ಣ ಅಲ್ಪ ಸ್ವಲ್ಪ ನಿಧಾನ ಆದ ಪಕ್ಷಕ್ಕೆ ಹೀಗೆ ಆಡ್ತದೆ. ನಿಧಾನ ಬಣ್ಣ ನಿಧಾನವಲ್ಲ, ನಿಸ್ತ್ರಾಣಿಯಾಗಿ ನಿಂತೇ ಬಿಟ್ಟಿದೆ. ಸ್ಟೇಷನರಿಯಾಗಿ. ಫಾಲಿಂಗ್ ಅಂಡ್ ನೋ ಪೇಪರ್. ಇದೇನೇ ಇದು? ಮಾಧುರ ಮಗುವಿಗೆ ಗಂಧದ ಬಟ್ಟಿಟ್ಬಿಟ್ಟಿದ್ದೇನೆ ಜೀವು. ಹೇ, ಗಂಧ ಅಲ್ಲ ಅಂದ್ರೆ ಸಾಧು. ಸಾಧು? ಅಯ್ಯೋ, ಓ ಎಸ್ ಎಸ್. ಇವನ ಮೂತಿ ಕಲರ್ಗೆ ಸಾಧು ಗಂಧದ ಹಾಗೆ ಕಂಡು ಬರುತ್ತದೆ. ಕ್ವೆಶ್ಚನ್ ಆಫ್ ಕಂಪ್ಯಾರಿಟಿವ್ ಕಲರಾಲಜಿ. ಹೌದು, ಮುದ್ಮಣಿ ಫೋಟೋ ತೆಗ್ಸೋಕೆ ಯಾವಾಗ ಹೋಗ್ತಾ ಇರೋದು? ಫೋಟೋ? ಐಸೆ ಬಿ ಸೆನ್ಸಿಬಲ್ ಜೀವು. ಇದೇನಿದು? ಇವನ್ ಫೋಟೋ ತೆಗೆದು ಗೋಡೆ ಮೇಲೆ ಹಾಕಿದ್ರೆ ತಸ್ಬೀರ್ನ ಕತ್ಲೆ ಕೋಣೆಗೆ ಕಿಟ್ಕಿಡಿಸಿದ್ದಾರೆ ಅನ್ಕೊಂಡು ಅವ್ರು ಕಂಡವರೆಲ್ಲ. ಯಾಕೆ ಕಪ್ಪಗಿದ್ರು ಕೆಂಪ ಕಾಣೋ ಫೋಟೋ ತೆಗ್ಸೋಕ್ ಆಗಲ್ವೇ? ಎಸ್ ಎಸ್, ಕಪ್ಪಗಿದ್ರು ಕೆಂಪು ಕಾಣೋ ಫೋಟೋ ತೆಗಿಬಹುದು. ಆದ್ರೆ ದಿ ಆನ್ಸರ್ ಇಸ್ ಇನ್ ದ ನೆಗೆಟಿವ್. ನೆಗೆಟಿವ್ ಅಲ್ಲಿ ಇವನ್ ಕೂಡ ಕೆಂಪು ಕಾಣ್ತಾನೆ. ಇನ್ನೇನು, ಹೊರಡ ಹೊರಡ ಸ್ಕೂಲ್ಗೆ. ಅಂತ ಅಂತ ದಮ್ರೋಟು. ಏನದ? ದಮ್ರೋಟ್ ಕೇಳ್ತಾನೆ ಮಗು, ದಮ್ರೋಟು ಕೇಳುತ್ತೆ, ಅದ್ರ ಭಾಷೆ ಕೇಳುತ್ತೆ. ಭಾಷಾಂತರಕ್ಕೆ ಹೆತ್ತ ತಾಯಿ ತಯಾರಾಗಿರ್ಬೇಕು. ಈ ಕೊಕ್ಕಯ್ಯ ಬಾಯಿ ಬಿಟ್ಟಾಗ್ಲಿಲ್ಲ. ಏನ ನ್ಯಾಯ ಅಂದ್ರೆ ಕೂಸಿನ ಮೇಲೆ ತೋರ್ಸದೆ ಅಂದ್ರೆ ನಿಮ್ ಗಟ್ಟಿತನನ? ಕ್ಷಮ್ಸು ಜೀವು, ಕ್ಷಮ್ಸು. ಅದೇನೋ ಅದು ಮುದ್ದು ಮಣಿ ನೀನ್ ಕೇಳೋದು? ಸಾಕ್ ನಿಲ್ಸ. ಹೊರಡ ಸ್ಕೂಲ್ಗೆ, ಹೊರಡ. ಏನ ನ್ಯಾಯ ಅಂದ್ರೆ ಮಗು ಏನ್ ಕೇಳುತ್ತೋ ಅದಕ್ಕೇನ್ ಬೇಕೋ ಅದನ್ನ ಸ್ವಲ್ಪ ನಾನು ಕಿವಿಗೆ ಹಾಕೋಬಾರ್ದೆ? ಬಾರದೇನು ಬಹುದು, ಕಿವಿಗೆ ಹಾಕೋಬಹುದು. ಬಾಳೋ ಬಾಳೋ, ಒಂದು ದೊಡ್ಡ ಫುಲ್ ಸ್ಕ್ಯಾಪ್ ಶೀಟ್ ತಗೋ. ಚಿಕ್ಕರಾಯರು ಬೇಕಾದನ್ನೆಲ್ಲ ಹೇಳ್ತಾರೆ, ಕೇಳ್ತಾರೆ, ತಪ್ಸೀಲ ಪಟ್ಟಿ ಮಾಡಿ. ಹೇಳೋ ಭಯ ನನಗೂ ಬೇಡ, ಕೊಂಡುಕೊಳ್ಳೋ ಭಯ ನನಗೂ ಬೇಡ. ಮುದ್ದು ಮಣಿ, ನಮ್ಮ ಬಾಳು ಬರೆಯುವ ಶೀಟಿನಲ್ಲಿ ನಿನಗೆ ಇಹಲೋಕದಲ್ಲಿರುವ ಆಸೆಗಳನ್ನೆಲ್ಲ ಪೂರೈಸಿಕೊ. ಹೇಳು. ಸಕ್ರೆ, ಬೆಲ್ಲ, ಬೆಲ್ಲ, ದಾಟಿ ಬೆಲ್ಲ, ದಾಟಿ ದಿಟೋ, ಮಿಠಾಯಿ, ಮಿಠಾಯಿ, ಕೊಬ್ಬರಿ ಮಿಠಾಯಿ, ಕೊಬ್ಬರಿ ದಿಟ್ಟೋ, ಪಾಕಂ ಪಪ್ಪು, ಬಾದಾಮ್ ಪಪ್ಪು. ಹಾಳಾಯ್ತು. ಒಬ್ಬ ರಾಜಪುತ್ರನ ನಿನಗೆ ಏನು ಬೇಕು ಅಂತ ಕೇಳಿದ್ರೆ ನನಗೆ ಕತ್ತಿ ಬೇಕು, ರಾಣಿ ಬೇಕು, ಬಿಲ್ಲು ಬೇಕು, ಪತ್ತಳಿಕೆ ತುಂಬಾ ಬಾಣಗಳು ಬೇಕು. ಅಥವಾ ಒಂದು ಬ್ರಾಹ್ಮಣ ವಟುನ ಕೇಳಿದ್ರೆ ರಾಮಾಯಣ, ಮಹಾಭಾರತ, ವೇದ, ಪುರಾಣ ಇತ್ಯಾದಿಗಳ ಮೇಲೆ ಆಶೆ ಪಡೋದು. ಇವನ್ ನೋಡಿದ್ರೆ ಇದರ ಮೇಲೆ ಓಡೋದೇ ಇಲ್ಲ. ಡಬ್ಬರಿನ ಬುದ್ಧಿ. ಅಳ್ಬೇಡಮ್ಮ, ಅಳ್ಬೇಡ ನನ್ನ ಅರ್ಗಿಣಿ. ಈ ತಿಂಡಿ ಪದಾರ್ಥ ಅಂದ್ರೆ ಬೇರೆ ಏನು ಬೇಡ್ರೆ ನಿಂಗೆ? ಬೇಕಮ್ಮ,
ಹಾಗಾದ್ರೆ ಕೇಳೋರ್ನ. ಭೂಗೋಳ. ಭೂಗೋಳ. ಓ ಐ ಸಿ. ಹುಡುಗ ಇಂಟ್ರೆಸ್ಟೆಡ್ ಇನ್ ಜಾಗ್ರಫಿ. ಹಾಳೋ ಮ್ಯಾಪ್ ಆಫ್ ದಿ ವರ್ಲ್ಡ್ ಇಲ್ಲ ಗ್ಲೋಬ್ ಕೇಳ್ತಾ ಇದ್ದಾನೆ ಮುದ್ದುಮಣಿ ಅವನ ಭಾಷೆಯಲ್ಲಿ. ಅಯ್ಯೋ ಸರ್, ಚಿಕ್ಕರಾಯರ್ ಕೇಳ್ತಿರೋದು ಯಾವ ಮ್ಯಾಪು ಅಲ್ಲ, ಈ ಭೂಗೋಳ ಮಾರ್ಕ್ ಹಾಕಿರೋ ಆನೆ ಪಟಾಕಿ ಕಟ್ಟು. ಡಬ್ಬಲ್ ಜಿಂಕೆ. ಡಬ್ಬಲ್ ಜಿಂಕೆ. ಓ ಡಬ್ಬಲ್ ಜಿಂಕೆ. ಓ ಐ ಸಿ. ಮೀನ್ಸ್ ಡಬ್ಬಲ್ ಬ್ಯಾರೆಟ್ ಬಂದೂಕು ಶೂಟ್ ಎ ಜಿಂಕೆ ವಿತ್ ಯಾವುದೋ ಪೂರ್ವ ಜನ್ಮದ ಸ್ಮರಣೆ ಇರ್ಬೇಕು ಮುದ್ದುಮಣಿಗೆ. ಇಂದ್ರಜೀತೋ ಬಬ್ರುವಾಹನನೋ ಯಾವುದೋ ಆಗಿರ್ಬೇಕು ಮುದ್ದುಮಣಿ ಅವನ ಪೂರ್ವ ಜನ್ಮದಲ್ಲಿ. ಸದ್ಯ ಬಂದೂಕು ಹೇಳ್ತಾ ಇದ್ದಾನೆ, ಬಂದೂಕು. ಅಯ್ಯೋ ಸರ್, ಚಿಕ್ಕರಾಯರ್ ಕೇಳ್ತಿರೋದು ಯಾವ ಬಂದೂಕು ಅಲ್ಲ, 2 ಜಿಂಕೆ ಮಾರ್ಕ್ ಹಾಕಿರೋ ಸೂಜಿ ಪಟಾಕಿ ಕಟ್ಟು. ಫುಲ್ ಬಾಣ. ಸುರ್ಸುರ್ ಬಾಣ. ಫುಲ್ ಬಾಣ. ಹಾ, ಸುರ್ಸುರ್ ಬಾಣ. ಅಲ್ಲ ಫುಲ್ ಬಾಣ. ಸರ್, ಕನ್ನಡದಲ್ಲಿ ಎಫ್ ಹೆಂಗ್ ಬರೆಯೋದು ಸರ್? ಎಲ್ಲಿಂದ ಬಂತು? ಚಿಕ್ಕರಾಯರು ಕನ್ನಡ ಸ್ಥಾನ ಇಂಗ್ಲಿಷ್ ಎಫ್ ಅಂತ ಬರಿ ಅಂತಾರೆ. ಸಾಕೋ ಸಾಕೋ ನಿನ್ನ ಆಂಬಿಷನ್ಸ್. ಹೊರಡು, ಸದ್ದಿಲ್ಲದೆ ಹೊರಡು ಸ್ಕೂಲಿಗೆ. ರೇಗ್ ಬೇಡ ಜೀವು. ಗಂಡ್ಮಕ್ಳನ್ನ ಸಾಕೋ ದಾರಿ ಗಂಡಸರಿಗೆ ಗೊತ್ತೇ ಹೊರತು ಹೆಂಗಸರಿಗೆ ಗೊತ್ತಿಲ್ಲ. ತಪ್ಕೊಂಡು ಮುದ್ದಿಟ್ಟು ಮನೇಲಿ ಸಾಕೋ ಗಂಡ್ಮಕ್ಳು ಬೆಳೆದು ಮೀಟ್ ಆಗೋ ಪ್ರಪಂಚ ಕಠಿಣ ಪ್ರಪಂಚ ಜೀವು, ಕಠಿಣ ಪ್ರಪಂಚ. ಆದ್ರೆ ನೀವೇನ್ ಹೇಳಿದ್ರು ಹೆತ್ತವರಿಗೆ ಹೆಗ್ಣ ಮುದ್ದೆ. ಹೌದು ಹೌದು, ಹೆತ್ತವ್ರಿಗೆ ಹೆಗ್ಣ ಮುದ್ದೆ. ಆ ಹೆಗ್ಣಕ್ಕೆ ಹೆತ್ತವ್ರ ಮುದ್ದೆ ಅದನ್ನ ಯೋಚಿಸ್ತೀಯಾ? ಆ ಹೆಗ್ಣ ಅಯ್ಯೋ ನನ್ ಹೀಗ್ ಹೆತ್ಬಿಟ್ರಲ್ಲ ಎಷ್ಟ್ ಬೈಕೊಳ್ತಾ ಇರ್ಬೇಕು ನಮ್ಮನ್ನ. ಆಯ್ತು ಸಾಕು, ನೆನ್ಸಿ ನಿಮ್ ಜಾಣ್ತನದ ಮಾತನ್ನ. ಇದೇ ವುಮನ್ ದಿ ಎಟರ್ನಲ್ ಮದರ್ ಎಂಬುದು ಹೊಟ್ಟೆಲಿ ಹೊತ್ತು ಹೆತ್ತ ಸಣ್ಣ ಹಸ್ಬೆಂಡೇ ಹೀಯಾಳಿಸಿದ್ರು ಹೇಗೋ ಅಂತ ಲವ್ನ ಇಟ್ಟಿದ್ದಾಳೆ ಆ ನೇಚರ್ ಹೆಂಗಸಿನ ಹಾರ್ಟಿನಲ್ಲಿ. ಬೀಯಿಂಗ್ ಎ ವುಮನ್ ಹರ್ ಸೆಲ್ಫ್ ಆಫ್ ಕೋರ್ಸ್. ಬಟ್ ಯಾವುದೋ ಗ್ರೇಟ್ ಪೋಯಿಟ್ ಹೇಳ್ದಂಗೆ ವುಮೆನ್ ಮೇ ಈಟ್ ಅಂಡ್ ವೀಪ್ ಅಂಡ್ ಸ್ಲೀಪ್ ಬಟ್ ಅ ಮ್ಯಾನ್ ಮಸ್ಟ್ ವರ್ಕ್ and work and work. Thank you.